ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಅಶೋಕ ಮರದ ಕುರಿತು ಒಂದಷ್ಟು ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅಶೋಕ ಅಂತ ಹೇಳಿದ್ರೆ ಶೋಕವನ್ನು ದೂರ ಮಾಡುವಂಥದ್ದು. ಈ ಅಶೋಕ ಮರಕ್ಕೆ ತುಂಬ ಹೆಸರುಗಳಿವೆ. ಸೀತಾ ಅಶೋಕ, ಅಶೋಕ ಟ್ರೀ, ಸ್ಯಾರೋಲೆಸ್ ಟ್ರೀ, ಅಶೋಕ ಮರ, ಅಚಂಗೆ, ಆಚಂಗೆ, ಅಚೇಂಗ, ಅಶೋಕ, ಅಸುಗೆ, ಎಲಿಯಾಲ, ಕೆಂಕಲಿ ಅಂತ ಹೇಳಿ ಕರೀತಾರೆ. ವೈಜ್ಞಾನಿಕವಾಗಿ ಸರಾಕ ಅಶೋಕ ಅಂತ ಹೇಳಿ ಕರೆಯುವಂಥದ್ದು ಇದರ ಫ್ಯಾಮಿಲಿ ಫ್ಯಾಬೇಸಿಯೆ. ಅಶೋಕ ಮರ ಒಂದು ಮಧ್ಯಮ ಗಾತ್ರದ 6 to 8 ಸೆಂಟಿಮೀಟರ್ ಉದ್ದಕ್ಕೆ ನಿಧಾನವಾಗಿ ಬೆಳೆಯುವಂತಹ ಮರ. ಈ ಮರ ಚೂಪಾಗಿರುವಂಥ ಎಲೆಗಳನ್ನ ಹೊಂದಿರುವಂಥದ್ದು. ಹಾಗೆ ಮರದ ತುಂಬ ಗೊಂಚಲು ಹೂಗಳು ಇರುತ್ತೆ. ಆ ಗೊಂಚಲಲ್ಲಿ ಅನೇಕ ಪುಟ್ಟ ಪುಟ್ಟ ಹೂಗಳು, ಆ ಹೂಗಳಿಗೆ 4 ದಳ, ಹೂವಿನ ಮಧ್ಯೆ ನೀಳವಾದ ಕೇಸರವಿರುವಂಥದ್ದು. ಹೂಗಳು ಅರಳಿದ ಸಮಯದಲ್ಲಿ ಕಿತ್ತಳೆ ಹಳದಿ ಬಣ್ಣದಲ್ಲಿದ್ದು ಮಾರನೇ ದಿನ ಕಡು ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಹೂಗಳಲ್ಲಿ ಸುಗಂಧದ ನಸು ಲೇಪನವಿದ್ದು ಸಂಜೆ ವೇಳೆಗೆ ಅದರ ಪರಿಮಳ ಗಾಢವಾಗಿರುತ್ತೆ. ಇದರ ಕಾಯಿ ಸುಮಾರು 10 ಸೆಂಟಿಮೀಟರ್ ಉದ್ದ ಇದ್ದು ಬೀಜಗಳು ಪಕ್ಕಪಕ್ಕದಲ್ಲಿ ಜೋಡಣೆ ಆಗಿರುವಂಥದ್ದು. ಎಲ್ರಿಗೂ ಗೊತ್ತಿರೋ ಹಾಗೆ ಹಿಂದೂ ಹಾಗೆ ಬೌದ್ಧ ಧರ್ಮಗಳಲ್ಲಿ ಇದು ಅತ್ಯಂತ ಪವಿತ್ರವಾದ ಮರ. ಗೌತಮ ಬುದ್ಧ ಈ ಮರದ ಕೆಳಗೆ ಜನಿಸಿದರೆ ಅಂತ ಹೇಳಿ, ಹಾಗೆ ಲಂಕೆಯ ಅಶೋಕವನದಲ್ಲಿ ಸೀತೆಯನ್ನು ಇರಿಸಲಾಗಿತ್ತೆಂಬುದು ಐತಿಹಾಸಿಕ ನಂಬಿಕೆ. ಹಾಗೆಯೇ ಈ ಮರವನ್ನು ಫ್ರೆಂಡ್ ಆಫ್ ವಿಮೆನ್ ಅಂತ ಹೇಳಿ ಕರೆಯುವಂಥದ್ದು. ಯಾಕೆ ಅಂದರೆ ಆಯುರ್ವೇದದಲ್ಲಿ ಕೂಡ ಈ ಮರಕ್ಕೆ ಅತ್ಯುನ್ನತ ಸ್ಥಾನ ಇರುವಂಥದ್ದು. ಹೆಣ್ಮಕ್ಳಲ್ಲಿ ಕಾಡುವಂಥ ಮುಟ್ಟಿನ ಸಮಸ್ಯೆ, ಅತಿಯಾದ ರಕ್ತಸ್ರಾವ, ಗರ್ಭಾಶಯದ ಸಮಸ್ಯೆ, ಹಾರ್ಮೋನ್ಗಳ ಅಸಮತೋಲನವನ್ನು ಸರಿಪಡಿಸೋಕೆ ಅಶೋಕ ಮರದ ತೊಗಟೆಯ ಕಷಾಯವನ್ನು ಬಳಸ್ತಾರೆ. ಇದರ ಎಲೆ ಹಾಗೆ ತೊಗಟೆಯೇ ಉರಿಯೂತ ಶಮನಕಾರಿ ಗುಣಗಳನ್ನ ಹೊಂದಿರೋದ್ರ ಜೊತೆಗೆ ತುರಿಕೆ, ಗಾಯಗಳನ್ನ ಕೂಡ ಗುಣಪಡಿಸೋಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ತೊಗಟೆಯ ರಸ ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಿ ಮಧುಮೇಹವನ್ನು ತಡೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ದಟ್ಟವಾದ ಹಸಿರು ಎಲೆಗಳನ್ನ ಹಾಗೆ ಸುಂದರವಾದ ಹೂಗಳನ್ನ ಹೊಂದಿರೋದ್ರಿಂದ ತಂಪಾದ ನೆರಳು ನೀಡುತ್ತೆ. ಹಾಗಾಗಿ ಉದ್ಯಾನವನಗಳಲ್ಲಿ ಗಾಳಿಯ ಗುಣಮಟ್ಟವನ್ನು ಸುಧಾರಿಸೋಕ್ಕೂ ಕೂಡ ಇದು ಒಂದೊಳ್ಳೆ ಮರ ಅಂತಲೇ ಹೇಳ್ಬಹುದು. ಅಶೋಕ ಮರಗಳ ಹೂಗಳ ವಿನ್ಯಾಸಕ್ಕೆ ಕುವೆಂಪುರವರೇ ಮಾರು ಹೋಗಿ ಒಂದು ಕವಿತೆಯನ್ನು ರಚಿಸಿದ್ದಾರೆ. ತೀವಿದ ಕತ್ತಲೆಗೆ ವನಲಕ್ಷ್ಮಿ ಬೇಸತ್ತು, ಸಿರಿಗುರುಳಿರುಳ ಮುಡಿಯ ಕಿಡಿತಾರಗಳನ್ನಾಯ್ದು, ರಕ್ತಾರುಣನ ಮಿಂಚೊಳದ್ದಿ ಗೊಂಚಲ ನೇಯ್ದು, ದೀವಟಿಗೆ ಹಿಡಿರೆಂದು ತರು ಹಸ್ತಗಳಿಗಿತ್ತು, ಹೂವಿನ ಹಿಲಾಲುಗಳ ಹೊತ್ತಿಸಿರಲಲ್ಲಲ್ಲಿ ಜ್ವಲಿಸುತ್ತಿದೆ ನೋಡದೋ ಅಶೋಕ ಹೂ ವೇಷದಲ್ಲಿ. ಅಂದರೆ ಕಾಡಿನ ಕತ್ತಲೆಯಲ್ಲಿ ಗಿಡ ಮರಗಳು ಹಿಡಿದ ದೀವಟಿಗೆಯಂತೆ ಅದೂ ತಾರೆಗಳನ್ನು ರಕ್ತವರ್ಣದಲ್ಲಿ ಅದ್ದಿ ಗೊಂಚಲು ನೇಯ್ದು ದೀವಟಿಗೆಯಂತೆ ಅಂತ ಹೇಳಿ ಕವಿಗೆ ಗೋಚರಿಸಿರುವಂಥದ್ದು. ಆದಿಕವಿ ಪಂಪ ಕೂಡ ತನ್ನೆರಡು ಕಾವ್ಯಗಳಲ್ಲಿ ಅಶೋಕ ಮರವನ್ನು ಅಸುಗೆ, ರಕ್ತಾಶೋಕ ಅಂತ ಹೇಳಿ ಬಗೆಯಾಗಿ ವರ್ಣಿಸಿರುವಂಥದ್ದು. ಕಾಳಿದಾಸನ ಕಾಲದಲ್ಲೂ ಕೂಡ ಈ ಮರಕ್ಕೆ ಅಪಾರ ಗೌರವ ಇದ್ದಂಥದ್ದು. ವಸಂತ ಕಾಲದಲ್ಲಿ ಒಂದು ನಿಶ್ಚಿತ ದಿನ ಸುಂದ್ರಿಯೊಬ್ಬಳು ತನ್ನ ಎಡಗಾಲಿನಿಂದ ಮೃದುವಾಗಿ ಅಶೋಕ ವೃಕ್ಷವನ್ನು ಒದ್ರೆ ಆ ಮರದಲ್ಲಿ ಗರ್ಭಾಂಕುರವಾಗ್ತಿತ್ತು ಅಂತ ಹೇಳಿ ಭೋಜರಾಜನ ಸರಸ್ವತಿ ಕಂಠಾಭರಣ, ಕಾಳಿದಾಸನ ಮಾಲವಿಕಾಗ್ನಿಮಿತ್ರ, ಹರ್ಷನ ರತ್ನಾವಳಿ ಗ್ರಂಥಗಳಲ್ಲಿ ಹೇಳಿರುವಂಥದ್ದು. ಚೈತ್ರ ಶುಕ್ಲ ಅಷ್ಟಮಿ ದಿನದಂದು ವ್ರತ ಮಾಡಿ ಅಶೋಕದ 8 ಎಲೆಗಳನ್ನ ತಿಂದರೆ ಸ್ತ್ರೀಯರಲ್ಲಿ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನಂಬಿಕೆ ಕೂಡ ಇದೆ. ಇನ್ನು ಆಯುರ್ವೇದದ ಅಂಗಡಿಗಳಲ್ಲಿ ಅಶೋಕಾರಿಷ್ಟ, ಅಶೋಕ ಘೃತಮ್ ಅಂತ ಹೇಳಿ ಔಷಧಿಗಳನ್ನ ಕೂಡ ನೀವು ನೋಡಬಹುದು. ಆನ್ಲೈನಲ್ಲಿ ಕೂಡ ಇದರ ಕೆಲವೊಂದು ಪ್ರಾಡಕ್ಟ್ಸ್ಗಳು ಸಿಗುವಂಥದ್ದು. ನಿಮಗೆ ಅಶೋಕ ಮರದ ಕುರಿತು ಮಾಹಿತಿ ಗೊತ್ತಿದ್ದರೆ ನಮ್ಮ ಜೊತೆ ಹಂಚ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.